ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿವೀರ ಎಕ್ಸಾಮ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ಎಕ್ಸಾಮ್ ಕೂಡ ಸಮೀಪ ಆಗದ, ಕಂಟಿನ್ಯೂ ಮಾಡಿರಿ. ಕ್ಲಾಸಸ್ ಅಂತೂ ಕಂಟಿನ್ಯೂ ಮಾಡ್ತೀನಿ. ಅದೇ ರೀತಿ ಅಸ್ಸಾಂ ರೈಫಲ್ ಕೂಡ ಸ್ಟೂಡೆಂಟ್ಸ್ ಫಿಸಿಕಲ್ ಆಗೈತಿ, ಸ್ವಲ್ಪ ಅದ್ರ ಬಗ್ಗೆನೂ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ ಅಂತ ಹೇಳಿದ್ದೀನಿ. ವೆರಿ ಇಂಪಾರ್ಟೆಂಟ್ ಒಂದು 15 ಕ್ವಶನ್ಸನ್ನು ತಂದಿದ್ದೀನಿ. ನೋಡಿ ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಮಾಡ್ಬೇಕು ಅನ್ನೋದನ್ನು ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಟೈಮ್ ಸೇವಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಟ್ರಿಗ್ನೋಮೆಟ್ರಿ ಸ್ವಲ್ಪ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ಅದ್ರ ಬಗ್ಗೆ ಕ್ವಶನ್ಗಳನ್ನು ತೊಗೊಂಡಿನಿ. ಸ್ವಲ್ಪ ಸ್ಟೂಡೆಂಟ್ ಕ್ವಶನ್ಸ್ ಕಳಿಸಿದ್ರು, ಅದೇ ಕ್ವಶನ್ಗಳನ್ನು ನಾನು ತೊಗೊಂಡಿನಿ. ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದನ್ನು ನೋಡ್ಕೊಂಡು ತಗೋರಿ ಅಸ್ಸಾಂ ರೈಫಲ್ ಬಗ್ಗೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಕ್ವಶನ್ ನೋಡೋಣ್ರಿ. ಎಸ್ ಏನದ ನೋಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಫಸ್ಟ್ ಕ್ವಶನ್ ನೋಡಿ ಏನದ. ಕ್ಯಾಲ್ಕುಲೇಟ್ ಸೈನ್ ಸ್ಕ್ವೇರ್ 45 ಡಿಗ್ರಿ. ಓಕೆ, ಒಂದು ನಿಮಿಷ. ಎಸ್, ಸೈನ್ ಸ್ಕ್ವೇರ್ 45 ಡಿಗ್ರಿ, ಆಮೇಲೆ ಪ್ಲಸ್ ಕಾಸ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಅಂತ ಕೊಟ್ಟಾರೆ. ಓಕೆ, ಇಲ್ಲಿ ನಿಮಗೆ ಟೇಬಲ್ಸ್ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿ ಟೇಬಲ್ಸ್ ಗೊತ್ತಿರಬೇಕು. ಓಕೆ, ಇಲ್ಲಿ ನೋಡಿ ಫಸ್ಟಿಗೆ ನಿಮ್ಗೆ ಗೊತ್ತಿರಬೇಕು ಏನು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಅಂತ ಐತಿ. ಇದು ಗೊತ್ತಿರಬೇಕು ಫಾರ್ಮುಲಾ, ಆ್ಯಕ್ಯುರೇಟ್ ಇದು 1 ಅಂತ ಹೇಳಿದ್ವಿ. ಈಗ ನಮಗೆ ಮ್ಯಾಲಿನ ನೋಡಿರಿ, ಸೈನ್ ಸ್ಕ್ವೇರ್ 45 ಡಿಗ್ರಿ ಕಾಸ್ ಸ್ಕ್ವೇರ್ 45 ಡಿಗ್ರಿ ಅಂದರೆ ಟೀಟಾ ವ್ಯಾಲ್ಯೂ ಇದ್ದದ್ದು ಸೇಮ್ ಐತಿಲ್ಲ, ಅಂದರೆ ಇದ್ರ ವ್ಯಾಲ್ಯೂ ಏನಾಯ್ತು ಈಗ 1 ಆಯಿತು. ಈಗ ನನಗೆ ಟ್ಯಾನ್ ಸ್ಕ್ವೇರ್ 61 ಬೇಕು ರೀ, ಹೌದಿಲ್ಲ. ಓಕೆ, ಟ್ಯಾನ್ ಸ್ಕ್ವೇರ್ ಟ್ಯಾನ್ 60 ನೋಡೋಣ ಫಸ್ಟ್. ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು √3 ಅದ. ಆಮೇಲೆ ಇಲ್ಲಿ ಸ್ಕ್ವೇರ್ ಅದ ಅಂತಂದ್ರೆ ಇದು ಸ್ಕ್ವೇರ್ ಆಗುತ್ತೆ. ಈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಟ್ಯಾನ್ ಸ್ಕ್ವೇರ್ 60 ಈಕ್ವಲ್ ಟು 3 ಆಯ್ತು. ಬರೀ ನಮ್ದು ಮುಗೀತು, ಸೊಲ್ಯೂಷನ್ ಮುಗೀತು ನಮ್ಮದು, ಹೌದಾ. ಈಗ ನೋಡಿರಿ, ಫಸ್ಟ್ ಟರ್ಮ್ ಏನದ ರೀ, ಸೈನ್ ಸ್ಕ್ವೇರ್, ಇನ್ನೊಂದು ಸಲ ಇಲ್ಲಿ ಬರೀತೀನಿ ಏನದ ನೋಡಿರಿ, ಸೈನ್ ಸ್ಕ್ವೇರ್ 45 ಪ್ಲಸ್ ಕಾಸ್ ಸ್ಕ್ವೇರ್ 45 ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ 60. ಈಗ ಇವೆಲ್ಲ ವ್ಯಾಲ್ಯೂ ಬಂದವ ನನಗೆ. ಏನದ ನೋಡಿರಿ, ಇದರ ವ್ಯಾಲ್ಯೂ 1 ಆಗೈತಿ, ಇದರ ವ್ಯಾಲ್ಯೂ 3 ಆಗೈತಿ. ಅಂದ್ರೆ ಆನ್ಸರ್ ಎಷ್ಟು, 1/3 ನೋಡಿರಿ. ಏನೈತೆ ನೋಡಿರಿ, 1/3. ಆಪ್ಷನ್ ನಂಬರ್ ಸಿ ನೋಡಿರಿ, ಆಪ್ಷನ್ ನಂಬರ್ ಸಿ ವೆರಿ ಇಂಪಾರ್ಟೆಂಟು. ಈ ಥರ ಕ್ವಶನ್ ನಿಮ್ಗೆ ಅಸ್ಸಾಂ ರೈಫಲ್ಗೆ ಬಂದೇ ಬರ್ತಾವೆ. ಓಕೆ, ಇಂಗ್ಲೀಷ್ ಕ್ವಶನ್ಗಳು ಇಂಗ್ಲೀಷ್ ಏನಿರ್ತಾವೆ ಗೊತ್ತಿರಲಿ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ, ಪಾಸ್ ಮಾಡ್ಕೋರಿ, ನೋಟ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಏನು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ಯಾರ. ಅಂದ್ರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಏನು ಅಂತ ಕೇಳ್ಯಾರ. ಇಲ್ಲಿ ನಿಮಗೆ ಗೊತ್ತಿರಬೇಕು ಏನು, ಈ ಆ್ಯಂಗಲು 72 ಅಂದಾನ, ಈ ಆ್ಯಂಗಲ್ ಎಕ್ಸ್ ಪ್ಲಸ್ 35 ಅಂದಾನ. ನಿಮ್ಗೊಂದು ಗೊತ್ತಿರಲಿ, ಇವು ಎರಡು ಆ್ಯಂಗಲ್ ಸೇಮ್ ಇರ್ತವೆ. ಎಕ್ಸ್ ಆಪೋಸಿಟ್ ಆ್ಯಂಗಲ್ ಸೇಮ್ ಇರ್ತವೆ. ಅಂದರೆ ಇದು ಸೇಮ್ ಆಗ್ಬೇಕಂದ್ರೆ ವಿಚಾರ ಮಾಡಿ, 35 ಎಷ್ಟು ಸೇರಿಸ್ತಾರೆ 72 ಆಗುತ್ತೆ ನೋಡಿರಿ. ಎಷ್ಟಾಗುತ್ತೆ 37. ಡೈರೆಕ್ಟು ಸೊಲ್ಯೂಷನ್ ಬೇಕಾಗಿಲ್ಲ. ಇಲ್ಲಿ ಸರ್ ಸೊಲ್ಯೂಷನ್ ಮಾಡಬೇಕಂತಂದ್ರೆ ನೋಡಿರಿ, ಎಕ್ಸ್ ಪ್ಲಸ್ 35 ಈಕ್ವಲ್ ಟು 72. ಎಕ್ಸನ್ನು ಇಲ್ಲೇ ಇಟ್ಕೊಂಡು 35ಅನ್ನು ಆ ಕಡೆ ಕಳಿಸ್ಕೊಂಬಿಡ್ರಿ, ಮೈನಸ್ ಆಗುತ್ತೆ. ಉಳಿದು ಎಷ್ಟು, 37. ಡೈರೆಕ್ಟ್ ಮಾಡೋದು ಹೇಳಿದ್ದು, ಅದೇ ರೀತಿ ಸೊಲ್ಯೂಷನ್ ಮಾಡೋದು ಗೊತ್ತಿರಬೇಕು. ಆನ್ಸರ್ ಎಷ್ಟು, 37. ನೆಕ್ಸ್ಟ್ ತಗೊಂಡ್ರಿ. ಓಕೆ, ನೆಕ್ಸ್ಟ್ ಫೈಂಡ್ ಸ್ಪೀಡ್ ಇನ್ ಕಿಲೋಮೀಟ್ರ್ ಪರ್ ಅವರ್. ಗೊತ್ತಿರಲಿ, ನಾನು ಅಗ್ನಿವೀರ್ ಕ್ಲಾಸ್ ಮಾಡಬೇಕಾದ್ರೆ ಮಾಡಿನ ಒಂದು ಟಾಪಿಕ್ಕು, ಕಿಲೋಮೀಟ್ರ್ ಟು ಪರ್ ಅವರ್, ಮೀಟ್ರ್ ಪರ್ ಸೆಕೆಂಡ್ ಟು ಕಿಲೋಮೀಟ್ರ್ ಪರ್ ಅವರ್, ಕಿಲೋಮೀಟ್ರ್ ಪರ್ ಅವರ್ ಟು ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಷನ್. ಇಲ್ಲಿ ಕೂಡ ಅದೇ, ಮ್ಯಾನ್ ಕಂಪ್ಲೀಟ್ 2.5 ಕಿಲೋಮೀಟ್ರ್ ಇನ್ 10 ಮಿನಿಟ್ಸ್ ಅನ್ನು ನೋಡ್ರಿ. 10 ಮಿನಿಟ್ಸ್
10 ನಿಮಿಷ ಅಂದಾನ, ಅದನ್ನು ನಾನು ಏನು ಮಾಡಬೇಕು, ಗಂಟೆ ಒಳಗೆ ಕನ್ವರ್ಟ್ ಮಾಡಬೇಕು. 10/60 ಅಂದರೆ ಎಷ್ಟಾಯ್ತು, 1/6 ಆಯ್ತು. ಓಕೆ, ಇನ್ನು ಫಾರ್ಮುಲಾ ಒಳಗೆ ಹಾಕ್ರಿ. ಏನದ ರೀ ಫಾರ್ಮುಲಾ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಇಲ್ಲಿ ಹಾಕ್ರಿ. ಡಿಸ್ಟೆನ್ಸ್ ಎಷ್ಟದ? 2.5 ಅದ, ಡಿವೈಡೆಡ್ ಬೈ 1/6. ಈ 6 ಮೇಲೆ ಹೋದರೆ ಮಲ್ಟಿಫಿಕೇಷನ್ ಆಗುತ್ತೆ. 2.5 ಅದಲ್ಲ, 2.5 ಇಂಟು 6, 25 ಆಗಲಿ 150, ಡೈರೆಕ್ಟ್ 150. ಒಂದು ಅಂಕಿ ಆದಮೇಲೆ ಪಾಯಿಂಟ್ ಅದು ಎಷ್ಟು? 15. 15 ಕಿಲೋಮೀಟರ್ ಪರ್ ಅವರ್. ಎಷ್ಟು ಬಂತು ರೀ? 15 ಕಿಲೋಮೀಟರ್ ಪರ್ ಅವರ್. ವೆರಿ ಸಿಂಪಲ್. ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ನೋಟ್ ಮಾಡ್ಕೋರಿ ಕ್ವಶನು. ಯಾರು ಸಮ್ ರೈಫಲ್ ಮಾಡ್ತಾಯಿದ್ದೀರಿ? ಓಕೆ, ಎಸ್, ಕನ್ವರ್ಷನ್ ಗೊತ್ತಿರಬೇಕು ಏನು. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ 5,000 rupees ಅಟ್ ಅ ರೇಟ್ ಆಫ್ 8% ಫಾರ್ 2 years? ಸಿಂಪಲ್ ಇಂಟ್ರೆಸ್ಟ್ ನಿನ್ನೆ ಅಗ್ನಿವೀರ್ ಕ್ಲಾಸ್ ಒಳಗೆ ಹೇಳಿನಿ. ಏನು? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಾರ. ಏನು? P ಈಕ್ವಲ್ ಟು 5,000 ಟೈಮು 2 years, 8% ಡಿವೈಡೆಡ್ ಬೈ 100. ಈ 0 ಇದು ಕ್ಯಾನ್ಸಲ್ ಆಯ್ತು. 8 16, 16 ಐತ್ಲಿ 80, ಒಂದು 0 ಅಂದರೆ 800. ಬಡ್ಡಿ ಎಷ್ಟಾಯ್ತು ರೀ? 800 ರೂಪಾಯಿ ಆಯ್ತು ನೋಡಿರಿ. ಎಷ್ಟು? 800 rupees. ಆಪ್ಷನ್ ನಂಬರ್ ಸಿ. ಓಕೆ, ಆನ್ಸರ್ಸ್ ಗೊತ್ತಿರ್ತಾವೆ, ಸೊಲ್ಯೂಷನ್ಸ್ ಹೆಂಗೆ ಮಾಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟು. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್, ಹಾಂ, ಫ್ಯಾಕ್ಟರೈಸೇಷನ್ ಮೇಲೆ ಕ್ವಶನ್ ಕೇಳ್ಯಾರ ನೋಡಿ. ಫ್ಯಾಕ್ಟರೈಸೇಷನ್ x² + 15x + 56 ಇದನ್ನು ಡಿವೈಡ್ ಮಾಡಿದ ಮೇಲೆ ಫ್ಯಾಕ್ಟರ್ಸ್ ಯಾವ ರೀತಿ ಬರ್ತಾವ ಅಂತ ಕೇಳ್ಯಾರ ನೋಡಿರಿ. x² ವೆರಿ ಸಿಂಪಲ್, 15x + 56. ಒಂದು ವಿಚಾರ ಮಾಡಿರಿ, ಏನಂತಂದ್ರೆ ಈ 15xನ್ನು ನಾನು ಡಿವೈಡ್ ಮಾಡಬೇಕು. 2 ಭಾಗಗಳನ್ನಾಗಿ ಮಾಡಿದ್ರೆ 15 ಬರಬೇಕು. ಕೂಡಿಸಿದ್ರೆ 15 ಬರಬೇಕು. ಮಲ್ಟಿಫಿಕೇಷನ್ ಮಾಡಿದ್ರೆ 56 ಬರಬೇಕು. ಅಂದರೆ ಹೆಂಗೆ ರೀ? x² + 8x + 7x + 56 ನೋಡಿರಿ. 8 7 15 ಬಂತು, 8 7 56. ಕರೆಕ್ಟ್ ಐತಿ? ಎಸ್. ಈಗ ಫ್ಯಾಕ್ಟರ್ಸ್ ತಗೊಳ್ಳಿ. ಇಲ್ಲಿ ಕಾಮನ್ ಏನದ? ಇವು 2 ಕಾಮನ್ ತಗೋ. ಏನು? ಒಂದು ಎಕ್ಸನ್ನು ಹೊರಗೆ ತೆಗೆದ್ರೆ x + 8 ಉಳಿತು. ಇಲ್ಲಿ 7 ಹೊರಗೆ ತಗೊಂಡ್ರೆ x + 8. ನಿಮಗೆ ಗೊತ್ತಿರಬೇಕು, ಇಲ್ಲಿ ಬಂದಂಥವು 2 ಸೇಮ್ ಆಗಿರ್ತವೆ, ಅಂದರೆ ಅದು ಒಂದು ಫ್ಯಾಕ್ಟರ್ ಅಂತೇಳಿ. x + 8 ಎಲ್ಲಿ ಅದ ನೋಡಿರಿ, ಇಲ್ಲೊಂದದ, ಇಲ್ಲೊಂದದ. ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ಸ್ ಏನೇನು ಬಂದು ಬರಿತೀನಿ ನೋಡಿರಿ ಕೆಳಗಡೆ. x + 7 ಒಂದು, ಇನ್ನೊಂದು x + 8 ಒಂದು. ಎಲ್ಲದ ನೋಡಿರಿ? ಪ್ಲಸ್ ಎಲ್ಲದ? ಇಲ್ಲದ ನೋಡಿರಿ. ಇದು ಕೂಡ ಬರೋಂಗಿಲ್ಲ. x + 7 + x + 8 ಇವೇನು? ಇದರ ಫ್ಯಾಕ್ಟರ್ಸ್ ಇವು. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕು. ವೆರಿ ಈಸಿ. ಟೇಬಲ್ಸ್ ಬಂದರೆ ಮುಗಿದೋಯ್ತು. ಓಕೆ, ಡನ್. ಅರ್ಥ ಆಯಿತು? ನೆಕ್ಸ್ಟ್, ಇಫ್ 4aq + 1 = 501, ದೆನ್ ದ ವ್ಯಾಲ್ಯೂ ಆಫ್ a ಈಸ್, a ವ್ಯಾಲ್ಯೂ ಏನು ಅಂತ ಕೇಳ. ವೆರಿ ಸಿಂಪಲ್ ನೋಡಿ. 4aq = ಈ ಒಂದನ್ನು ಈ ಕಡೆ ಕಳಿಸ್ತೀನಿ, ಅಂದ್ರೆ 501 - 1 ಅಂದರೆ ಎಷ್ಟು ಆಯಿತು? 500 ಆಯಿತು. ಓಕೆ, a³ ಇಲ್ಲೇ ಇರಲಿ, ಈ 4 ಈ ಕಡೆ ತೊಗೊಂಬೇಡ್ರಿ. ಡಿವೈಡೆಡ್ ಬೈ 4 1 4 1 4, 4 2 4 ಇಲ್ಲೇ, ಅಂದರೆ a³ = 125. ಅಂದರೆ ಯಾವ ಸಂಖ್ಯೆಯ ಕ್ಯೂಬ್ ಮಾಡಿದ್ರೆ 125 ಬರುತ್ತೆ ರೀ? a = 5, 5 ಕ್ಯೂಬ, ಹೌದಿಲ್ಲ? ಅಂದ್ರೆ a ವ್ಯಾಲ್ಯೂ ಎಷ್ಟು ಹೇಳ್ರಿ? 5. ವೆರಿ ಸಿಂಪಲ್ ಇರ್ತಾವೆ ಕ್ವಶನು. ಇಂಗ್ಲೀಷ್ ನಮಗೆ ಸ್ವಲ್ಪ ನೀವು ಟೆನ್ಷನ್ ಮಾಡ್ಕೋತಾರೆ ಅಷ್ಟೆ. ಓಕೆ, ಎಷ್ಟು? 5 ಬಂತ? ನೆಕ್ಸ್ಟ್, ವಾಟ್ % ಆಫ್ ದ 40 kg ಇನ್ ದ 10.4 kg? ನಿನ್ನೆ ಈ ಥರ ಕ್ವಶನು ಅಗ್ನಿವೀರ ಎಕ್ಸಾಮಲ್ಲಿನೂ ಕೂಡ ನೋಡಿರಿ. ಈ
ಈ ಸಂಬಂಧ ಇವೆಲ್ಲ ಕ್ವಶನ್ಸ್ ನಿಮಗೂ ಅಗ್ನಿವೀರಕ್ಕೂ ಇದ್ರ ಮೇಲೆ ಕ್ವಶನ್ ಅದಾವೆ. ಇದ್ರಾಗ ಬಂದಂಥ ಕ್ವಶನ್ ರೀತಿಯೇ ಕೆಲವೊಂದು ಅದಾವ, ಎಲ್ಲ ಅಂತಲ್ಲ ಕೆಲವೊಂದು ಅದಾವ. ಓಕೆ ಹಾಂ, ಈಗ ನೋಡಿರಿ ವಾಟ್ ಪರ್ಸೆಂಟ್ ಗೊತ್ತಿಲ್ಲ ನನಗೆ, ಎಕ್ಸ್ ಡಿವೈಡೆಡ್ ಬೈ ಎದಕ್ಕೆ ಎಕ್ಸ್ ಪರ್ಸೆಂಟೇಜ್ ಗೊತ್ತಿಲ್ಲ ಎಷ್ಟು ಅಂತೇಳಿ. ಅದಕ್ಕೆ ಎಷ್ಟು ಅಂದ್ರೆ 40 kgದ ಎಷ್ಟು ಪರ್ಸೆಂಟೇಜ್ ಮಾಡಿದ್ರೆ 10.4 ಬರ್ತೈತಿ ಅಂತ ಕೇಳಿದಂಗೆ ಅವನು. ಈ ಇಕ್ವೇಷನ್ದು ನಾನು ಲೆಕ್ಕ ಬರ್ತಿತ್ತು. ಓಕೆ, ಎಕ್ಸನ್ನು ಒಂದು ಕಡೆ ಇಟ್ಕೊಂಡು ಉಳಿದಿದ್ದೆಲ್ಲ ಸಿಪ್ ಮಾಡ್ಕೊಂಬಿಡ್ರಿ. 10.4 ಇಂಟು 100 ಡಿವೈಡೆಡ್ ಬೈ 40. ಓಕೆ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. 26% ಬರುತ್ತೆ ನೋಡಿರಿ. ಎಷ್ಟು? 26%. ಆಪ್ಷನ್ ನಂಬರ್ ಎ ನೋಡಿರಿ ಬರುತ್ತೆ. ಹೆಂಗೆ ಬರುತ್ತೆ ಸರ? ಡೈರೆಕ್ಟ್ ಹೆಂಗೆ ಇಟ್ರಿ? ಇಲ್ಲ ನೋಡಿ, ಇವೆರಡು ಮಲ್ಟಿಫಿಕೇಷನ್ ಮಾಡ್ಕೊರಿ. ಇವೆರಡು ಎಷ್ಟು ಬಂತು? 1040 ಬಂತು. ಡಿವೈಡೆಡ್ ಬೈ ಇದು 1040 ಡಿವೈಡೆಡ್ ಬೈ 40. ಈ 0 ಈ 0 4 1 4 2 8 4 6 24 26 ಬಂತಲ್ಲ. ಸಿಂಪ್ಲಿಫಿಕೇಷನ್ ನೀವೇ ಮಾಡಬೇಕು, ನಿಮಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಇಫ್ ದ ರೇಷಿಯೋ ಆಫ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಅ ರೆಕ್ಟ್ಯಾಂಗಲ್, ಅಂದ್ರೆ ಒಂದು ಆಯತಾಕಾರದ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಾರ. ಅವರು ಏನೇನು ಕೊಟ್ಟಾರ? 7:4. ಇದು 7 ಅದ, ಇದು 4 ಅದ. ಇದು 4 ಅಂದರೆ ಇದು ಎಕ್ಸ್ 4x 7x ಹಿಂಗೆ ಬರಿಬೋದಲ್ಲ. ಓಕೆ, ಪೆರಿಮೀಟರ್ ಸುತ್ತಳತೆ ಕೊಟ್ಟಾರೆ. ಇದು ಸುತ್ತಳತೆ 88 ಐತಿ. ಹಾಗಾದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೆಂತ್ ಆ್ಯಂಡ್ ಬ್ರೆಡ್ತ್? ಈ ಲೆಂತ್ ಮತ್ತು ಬ್ರೆಡ್ತ್ ಉದ್ದ ಮತ್ತು ಅಗಲಗಳ ನಡುವೆ ವ್ಯತ್ಯಾಸ ಕೇಳ, ಆದ್ರೆ ಅವು ಗೊತ್ತೇ ಇಲ್ಲ ಅಂದರೆ ಕಂಡುಹಿಡಬೇಕು. ಏನು? ಆಯತದ ವಿಸ್ತೀರ್ಣ. ಪೆರಿಮೀಟರ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಎಲ್ ಪ್ಲಸ್ ಬಿ, ಉದ್ದ ಇಂಟು ಅಗಲ 2 ಸಲ. ಓಕೆ, ಫಾರ್ಮುಲಾ. ಓಕೆ, ನೆಕ್ಸ್ಟ್ ಪೆರಿಮೀಟರ್ ಕೊಟ್ಟಾರೆ 88, 2 ಟೈಮ್ಸ್ ಆಫ್ ಎಲ್ ಪ್ಲಸ್ 7 4 ಎಷ್ಟಾಯ್ತು? 11 ಎಕ್ಸ್. ಓಕೆ ನೋಡಿರಿ, 11 2 22 ಆಯ್ತು. ಎಕ್ಸನ್ನು ಇಲ್ಲೇ ಇಟ್ಕೊಂಡು 88 ಐತಿ. 11 2 ಎಷ್ಟು? 22 ಈ ಕಡೆ ತೊಗೊಂಬರ್ತೀನಿ. ಓಕೆ, ಎಷ್ಟು ಬಂತು? 22 1 22 4 ಎಕ್ಸ್ ಈಕ್ವಲ್ ಟು 4 ಬತ್ತೆ. ಈಗ ನನಗೆ 7x ಆಮೇಲೆ 4x ವ್ಯಾಲ್ಯೂ ಕಂಡುಹಿಡಿತೀನಿ. ಅದು ಡಿಫ್ರೆನ್ಸ್ ಕೇಳೋಣ. 7x 4x. ಹಾಂ, ಎಕ್ಸ್ ಈಕ್ವಲ್ ಟು ಎಷ್ಟು ಅದ? 4 ಅದ. 7 4 28, 4 4 16. ಡಿಫ್ರೆನ್ಸ್ ಕೇಳೋಣ. ಡಿಫ್ರೆನ್ಸ್ ಬಿಟ್ವೀನ್ ಮೈನಸ್ ಮಾಡಿರಿ. ಎಷ್ಟು ಬಂತು? ಇಲ್ಲಿ 2 ಬಂತು, ಇಲ್ಲಿ 1 ಬಂತು. ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬಂತು ರೀ? 12 ಸೆಂಟಿಮೀಟರ್. ಆ ಉದ್ದ ಮತ್ತು ಅಗಲಗಳ ನಡುವಿನ ವ್ಯತ್ಯಾಸ ಎಷ್ಟು ಬಂತು ರೀ? 12 ಸೆಂಟಿಮೀಟರ್. ಇಷ್ಟೈತೆ ನೋಡ್ರಿ ಲೆಕ್ಕ. ಈಸಿ ಇರುತ್ತೆ. ಫಾರ್ಮುಲಾ ಗೊತ್ತಿರ್ಬೇಕು ರೀ, ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಬಗ್ಗೆನೂ ಕ್ಲಾಸ್ ಮಾಡೋಣ ಅಂತೀರಿ, ಮಾಡ್ತೀನಿ ಅದ್ರ ಬಗ್ಗೆನೂ. ಓಕೆ ಡನ್. ನೆಕ್ಸ್ಟ್ ತೊಗೊಂಡ್ರಿ. ಓಕೆ ನೆಕ್ಸ್ಟ್, ಹಾಂ, ಇಫ್ ಒನ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಅದರ್ 2 ಆ್ಯಂಗಲ್ಸ್. ಅಂದ್ರೆ ಒಂದು ಟ್ರಯಾಂಗಲ್ ಅದ ರೀ, ಅದ್ರದ್ದು ಏನು ಹೇಳತ್ತಾನ? ಟ್ರಯಾಂಗಲ್ ಒಂದು ಆ್ಯಂಗಲ್ ಐತಿ ನೋಡ್ರಿ, ಇಲ್ಲೇ ವಿಚಾರ ಮಾಡಿರಿ. ಒಂದು ಆ್ಯಂಗಲ್ ಐತಿ, ಇದೊಂದು ಟ್ರಯಾಂಗಲ್. ನಾ ಹೆಂಗೆ ಗೊತ್ತಾಗ್ತೀನಿ ಅಷ್ಟು. ಅವೇನು ಹೇಳತ್ತಾನ ಗೊತ್ತಾನ? ಇದ್ರದ ಕೂಡಿಸಿದ್ರೆ ಇದು ಬರ್ತಂತ ನಾನು ಗೊತ್ತಾಗತೈತಿ. ಹಂಗಾದ್ರೆ ಈ ಟ್ರಯಾಂಗಲ್ ಯಾವುದು ಅಂತ ಕೇಳಿ, ಯಾವ ಟ್ರಯಾಂಗಲ್ ಇದು? ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು 90 ಡಿಗ್ರಿ ಐತಿಲ್ಲ ಇದು. ಅಂದ್ರೆ ಇವು ಎರಡನ್ನು ನಾನು ಕೂಡಿಸಿದ್ರೆ ಈ ಆ್ಯಂಗಲ್ ಬರ್ತದೆ ಅಂತ ನಾವು ಹೇಳತ್ತಾನೆ ಕ್ವಶನ್ ನೋಡಿರಿ. ಇಫ್ ಒನ್ ಆ್ಯಂಗಲ್ ಆಫ್ ದ ಟ್ರ್ಯಾಕ್ಟ್ಯಾಂಗಲ್, ಇದು ಒನ್ ಆ್ಯಂಗಲ್, ಇದು ಒಂದು, ಇದೇನು ಹೇಳ್ರಿ? ಇದು ಒಂದು. ಈ ಒಂದು ಆ್ಯಂಗಲ್ ಸಮ್ ಆಫ್ ಅದರ್ 2 ಆ್ಯಂಗಲ್, ಆಮೇಲೆ 2 ಮತ್ತು 3 ಕೂಡಿಸಿದ್ರೆ 2 ಆ್ಯಂಗಲ್. ಈ ಒಂದು ಆ್ಯಂಗಲ್ ಬರ್ಬೇಕಂದ್ರೆ ಇದನ್ನ ಕೂಡಿಸಿದ್ರೆ ಇದು ಬರ್ತೈತಿ ಅಂತ ಹೇಳ್ತಾನೆ. ಹಾಗಾದ್ರೆ ಯಾವುದು ಟ್ರಯಾಂಗಲ್? ಯಾವುದು? ರೆಕ್ಟ್ಯಾಂಗಲ್. ಲಂಬಕೋನ ತ್ರಿಭುಜ ಇಲ್ಲರಿ. ಲಂಬಕೋನ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ರೀ? 180. ಓಕೆ,
ಈಗ ಇಲ್ಲೇ ನೋಡ್ರಿ ನೀವು ಹಾಂ ಎ ಬಿ ಮತ್ತು ಸಿ ಮೂರು ಅದಾವೆ ಆ್ಯಂಗಲ್ ಹೌದಾ ಇದಕ್ಕೆ ಟೋಟಲ್ 180 ಓಕೆ ಆಮೇಲೆ ಹೇಳ್ತಾನೆ ಹೇಳ್ರಿ ಈ ಒಂದು ಆ್ಯಂಗಲ್ ಇದ್ದದ್ದು ಈ ಎರಡನ್ನು ಕೂಡಿಸಿದ್ರೆ ಈಕ್ವಲ್ ಅಂತ ಹೇಳ್ತಾನೆ ಅರ್ಥ ಆತ್ರಿ ಈಕ್ವಲ್ ಅಂತ ಹೇಳ್ತಾನೆ ಹೌದಾ ಅಂದ್ರೆ ಇಲ್ಲಿ ಎ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂದಂಗೆ ಐತಿ ಇಲ್ಲಿ ಎ ವ್ಯಾಲ್ಯೂ ಹಾಕ್ಬೇಕು ನಾವೀಗ ಏನು ಬರುತ್ತೆ ನೋಡಿರಿ ಬಿ ಪ್ಲಸ್ ಸಿ ಈಕ್ವಲ್ ಟು 180 ಆಯಿತು ಬಿಡಿಸೋದು ಸುಮ್ಮನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೆ ಈ ಎ ವ್ಯಾಲ್ಯೂವನ್ನು ನಾನು ಇಲ್ಲಿ ಹಾಕೀನಿ ಅಷ್ಟೆ ಇಷ್ಟು ಬಂತ ಅಂದರೆ 2 ಟೈಮ್ಸ್ ಆಫ್ ಬಿ ಪ್ಲಸ್ ಸಿ ಆಯ್ತು ಓಕೆ ನೆಕ್ಸ್ಟ್ ಬರೀತೀವಿ 2 ಟೈಮ್ಸ್ ಆಫ್ ಬಿ ಪ್ಲಸ್ ಸಿ ಈಕ್ವಲ್ ಟು 180 ಆಯಿತು ಹಾಗಾದ್ರೆ ಈ 2 ಈ ಕಡೆ ಕಳಿಸ್ರಿ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು ಬಂತು 90 ಬಂತು ಅಂತೀನಿ ಬಿ ಪ್ಲಸ್ ಸಿನ 90 ಬಂತು ಅಂದರೆ ಟೋಟಲ್ ನಮಗೆ 180 ಐತಿ ಉಳಿದಷ್ಟು ಎ ಈಕ್ವಲ್ ಟು 90 ಡಿಗ್ರಿ ಅಂದರೆ ಯಾವುದು ಲಂಬಕೋನ ತ್ರಿಭುಜ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆಷ್ಟೆಲ್ಲ ಬಿಡಿಸೋದು ನಿಮಗೆ ತಿಳಿಸಿದ್ದು ಡೈರೆಕ್ಟಾಗಿ ನಾನು ಇಲ್ಲೇ ಹೇಳೀನಿ ಹೌದಾ ಅರ್ಥ ಆಯಿತು ಅರ್ಥ ಆಯ್ತು ರೀ ನೋಡಿರಿ ಇದು ಎ ಇದು ಬಿ ಇದು ಸಿ ಇವೆರಡು ಕೂಡಿಸಿದ್ರೆ ಇದೇ ಆ್ಯಂಗಲ್ ಬರ್ತೈತೆ ಅಂತ ಹೇಳಿ ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗೊತ್ತಾಯ್ತಲ್ಲ ಎಸ್ ನೆಕ್ಸ್ಟ್ ಕ್ವಶನ್ ಒಳಗೆ ಇರುತ್ತೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಇಂಗ್ಲೀಷ್ನಾಗ ಇದ್ದಾಗ ಅನಿಸ್ತೀರ ಓಕೆ ನೆಕ್ಸ್ಟ್ ಇಫ್ ದ ಸಮ್ ಆಫ್ ದಿ 2 ನಂಬರ್ಸ್ ಈಸ್ 22 ಎರಡು ನಂಬರ್ಸ್ ಕೂಡಿಸಿದ್ರೆ 22 ಬರುತ್ತೆ ಆ್ಯಂಡ್ ದೇರ್ ಪ್ರಾಡಕ್ಟ್ ಈಸ್ 40 ಅಂದರೆ ಎರಡು ಅದಾವ ನೋಡಿರಿ ಎರಡು ನಂಬರ್ಸ್ ಅದಾವೆ ಎಕ್ಸ್ ಪ್ಲಸ್ ವೈ ಅವನ್ನ ಎರಡು ಕೂಡಿಸಿದ್ರೆ 22 ಅಂತ ಅದೇ ರೀತಿ ಅವನು ಎರಡು ಗುಣಿಸಿದ್ರೆ 40 ಅಂತ ಹಾಗಾದ್ರೆ ಸಮ್ ಆಫ್ ದೇರ್ ಇನ್ವರ್ಸ್ ಅಂದರೆ ಅವ್ನು ಉಲ್ಟಾ ಮಾಡಿ ಕೂಡಿಸಿದ್ರೆ ಎಷ್ಟು ಬರ್ತತಿ ಅಂತ ಮಾಡ್ತಾನೆ ಓಕೆ ಈಗ ನೋಡೋಣ ಏನು ಇನ್ವರ್ಸ್ ಅಂದಾಗ ಡಿವೈಡೆಡ್ ಬೈ ಕಲರ್ ಚೇಂಜ್ ಮಾಡೋಣ ರೀ ಇದು ಎಕ್ಸ್ ಇದ್ದು ನನಗೆ ಏನಾಗ್ಬೇಕು ರೀ 1/x 1/y ಇದ್ರ ಹಿಂಗೆ ಅಂದಾಗಿದ್ರೆ ಎಲ್ ಸಿ ಎಮ್ ತೆಗೆದ್ರೆ ಎಷ್ಟು ಬಂತು XY ಮೇಲೆ ಎಕ್ಸ್ ಪ್ಲಸ್ ವೈ ಹಾಂ XY ಇದು ಗೊತ್ತೈತಿ ಎಕ್ಸ್ ಪ್ಲಸ್ ವೈನೂ ಐತಿ ಹಾಕ್ರಿ ವ್ಯಾಲ್ಯೂಸ್ ಎಕ್ಸ್ ಪ್ಲಸ್ ವೈ ಎಷ್ಟೈತಿ ಎಕ್ಸ್ ಪ್ಲಸ್ ವೈ ಎಷ್ಟದ 22 ಇದು XY 40 ಸಿಂಪ್ಲಿಫಿಕೇಶನ್ ಮಾಡಿರಿ ಮುಗಿದು ಹೋಯ್ತು ಆನ್ಸರು ಎಷ್ಟು ಬಂತು 2 1 ನೆಕ್ಸ್ಟು 2 20 ಅದು ಇನ್ವರ್ಸ್ ಉಲ್ಟಾ ಮಾಡಿದ್ರೆ ಎಷ್ಟು ಬಂತು 11/20 ಅದನ್ನ ಕೇಳಿ ನೋಡಿರಿ ಆಪ್ಷನ್ ನಂಬರ್ ಎ ನೋಡಿರಿ ಭಾಳ ಈಸಿ ಅದಾವ ಆದರೆ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟು ಏನು ಹೇಳ್ತಾನೆ ಎರಡು ಸಂಖ್ಯೆ ಕೂಡಿಸಿದ್ರೆ 22 ಬರ್ತೈತಿ ಅವುಗಳು ಗುಣಿಸಿದ್ರೆ 40 ಬರುತ್ತೆ ಒಂದು ವೇಳೆ ಒಂದು ರೆಸಿಪ್ರೋಕಲ್ ಉಲ್ಟಾ ಮಾಡಿದ್ರೆ ಏನು ಬರ್ತೈತಿ ಅಂತ ಕೇಳಿ 11/20 ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಹೋಗೋಣ್ರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನ್ ಆಫ್ 4 and 8 ಥರ್ಡ್ ಪ್ರಪೋರ್ಷನ್ ಅನುಪಾತ ಸಮಾನುಪಾತ ಥರ್ಡ್ ಪ್ರಪೋರ್ಷನ್ ಅಂದಾಗ 4 8 ಥರ್ಡ್ ಪ್ರಪೋರ್ಷನ್ ಅಂದಾಗ ನೀವು ಇಲ್ಲೇ ಬರಬಾರ್ದು ರೀ ಥರ್ಡ್ ಅಂದರೆ ಇಲ್ಲೇ ಬರಬಾರ್ದು ಅಂದ್ರೆ ಥರ್ಡ್ ಅಂದರೆ ಇಲ್ಲಿ ಲಾಸ್ಟ್ ಒನ್ ಅಂದಂಗೆ ಗೊತ್ತಾಗತೈತಿ ನೆಕ್ಸ್ಟ್ ಈಗ ಇವೆರಡು ಮಲ್ಟಿಫಿಕೇಷನ್ ಎಕ್ಸ್ ಈಕ್ವಲ್ ಟು 8 × 8 ಡಿವೈಡೆಡ್ ಬೈ 4 4 1 4 2 8 2 ಎಷ್ಟು 16 ಥರ್ಡ್ ಪ್ರಪೋರ್ಷನ್ ಈಸ್ 16 ಗೊತ್ತಾಗತ್ತಲ್ಲ ನೆಕ್ಸ್ಟ್ ಹೋಗೋಣ್ರಿ ಓಕೆ ನೆಕ್ಸ್ಟ್ Manoj reached a place at a speed of 4 km/h but returns speed is 16 km/h. What is the average speed? ಎವರೇಜ್ ಸ್ಪೀಡ್ ಬಗ್ಗೆ ನಾನು ಹೇಳಿದ್ದೀನಿ ಎವರೇಜ್ ಸರಾಸರಿ ಟಾಪಿಕನ್ನು ಮಾಡಿದ್ದೀನಿ ಅದರೊಳಗೆ ಹೇಳಿದ್ದೀನಿ ನೀವು ನೋಡಿರಿ ಈ ಕ್ವಶನ್ ನೋಡಿರಿ ಏನದ ಎವರೇಜ್ ಸ್ಪೀಡ್ ಅಂದನಲ್ಲ ಓಕೆ ಎವರೇಜ್ ಸ್ಪೀಡನ್ನು ಹೇಳು ಹಾಂ ಸರಾಸರಿ ಏನೈತ್ರಿ ಫಾರ್ಮುಲಾ ಟು ಎವರೇಜ್
ಸ್ಪೀಡ್ ಈಕ್ವಲ್ ಟು 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಇನ್ನೊಂದು ಸಲ ಬರೀತೀವಿ ತಡ್ರಿ. 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಇಲ್ಲಿ ಎಕ್ಸ್ ಅಂದ್ರೆ 4, ವೈ ಅಂದ್ರೆ 16. ವ್ಯಾಲ್ಯೂಸ್ ಫುಟ್ ಮಾಡಿರಿ. ಏನು 2 ಇಂಟು 4 ಇಂಟು 16, 16 ಪ್ಲಸ್ 4 ಅಂದ್ರೆ 20. 2 1 2 10. ನೆಕ್ಸ್ಟು 2 ಈ 2 2 5 ಏನು ಉಳಿತು 16 32 ಡಿವೈಡೆಡ್ ಬೈ 5. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿರಿ. 5 1 5 6 30. 6 ಎಲ್ಲೈತೆ ನೋಡಿರಿ 6.4. ಮುಂದೆ ಮಾಡೋ ಅವಶ್ಯಕತೆ ಐತೇನು ಇಲ್ಲ, 6.4 ಬರುತ್ತೆ. ಇದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಎವರೇಜ್ ಸ್ಪೀಡ್ ಅಂದಾಗ ಒಂದು ಸಲ ಹೋಗೋದು ಒಂದು ಸಲ ಬರೋದು. ನೀವು ಸರಾಸರಿ ಟಾಪಿಕ್ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿರಿ ಏನು, ಮೈ ಸ್ಯಾಲ್ರಿ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಬೈ 10% ಆಫ್ಟರ್ ಇನ್ಕ್ರೀಸಿಂಗ್ 10%. ದೆನ್ ಮೈ ಪ್ರಾಫಿಟ್ ಲಾಸ್ ಆರ್ ಪರ್ಸೆಂಟೇಜ್. ಅಂದರೆ ಏನು ಕೇಳ್ತಾನಂದ್ರೆ, ನನ್ನ ಪೇಮೆಂಟ್ ಐತಲ್ಲ 10% ಕಡಿಮೆ ಆಕೈತಿ. ಯಾವಾಗ ಅಂತಂದ್ರೆ 10% ಹೆಚ್ಚು ಮಾಡಿದ್ರೆ. ಹಾಂ, ಏನಂದ್ರೆ ಇದಕ್ಕೆ ಫಾರ್ಮುಲಾ ಎಕ್ಸ್ ಪ್ಲಸ್ ವೈ ಪ್ಲಸ್ xy ಡಿವೈಡೆಡ್ ಬೈ 100. ಇದು ನೀವು ಹಿಂಗೂ ಬರಿಬೋದು. ನಾ ಬರೀ ಎಕ್ಸ್ ಯಾಕೆ ತೊಗೊಂತೀರಿ ಸರ್, ಬೇರೆ ತೊಗೋರಿ. ಓಕೆ, ಬರೀರಿ. a ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100. ಇಲ್ಲಿ ಒಂದು ಹೆಚ್ಚು ಮಾಡ್ಯಾರ, ಒಂದು ಕಡಿಮೆ ಮಾಡ್ಯಾರ. ಅಂದ್ರೆ 1ನೇದು 10, 2ನೇದು ಕಡಿಮೆ ಮಾಡ್ಯಾರ -10 ಪ್ಲಸ್ 10 ಇಂಟು -10 ಡಿವೈಡೆಡ್ ಬೈ 100. ಈ 0 ಈ 0 ಈ 0 ಈ 0 -1 ಉಳಿತು. ಇಲ್ಲಿ ನೋಡಿರಿ +10 -10 -1. ಈ 10 ಈ 10 ಕ್ಯಾನ್ಸಲ್ ಆಯಿತು. ಏನು ಉಳಿತು -1 ಅಂದರೆ ಏನು 1% ಲಾಸ್ ಅನ್ನೋದು. ವೆರಿ ಸಿಂಪಲ್, 2 ಸ್ಟೆಪ್ದಾಗ ಆನ್ಸರು. ಆದ್ರೆ ಕೆಲವೊಂದು ಈ ಫಾರ್ಮುಲಾಸ್ ಎಲ್ಲ ನಿಮಗೆ ನೆನಪಿರಬೇಕು. ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ತಗೊಂಡ್ರಿ. ನೆಕ್ಸ್ಟ್ 140 meter long train cross a pole in 12 seconds. Then the speed of train. ಹೇಳಿ, ಟ್ರೈನ್ ಬಗ್ಗೆ ನಾನು ಟಾಪಿಕ್ ಹೇಳಿನಲ್ಲ ಅದರೊಳಗೆ ಹೇಳಿ, ನೀವು ಬೇಕಿದ್ರೆ ನೋಡ್ಬೋದು. ಏನು ಡಿಸ್ಟನ್ಸ್, ಫಸ್ಟ್ ಡಿಸ್ಟನ್ಸ್ ಎಷ್ಟದ ರೀ 140 ಮೀಟರ್ ಅದ. ಇರಲಿ, ನನಗೆ ಏನು ಸ್ಪೀಡ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅದ. ಓಕೆ, ಇಲ್ಲಿ ಕೊಟ್ಟದ್ದೆಲ್ಲ ಕಿಲೋಮೀಟ್ರ್ ಪರ್ ಅವರ್ ಒಳಗದ, ಗೊತ್ತಿರಲಿ. ಡಿಸ್ಟನ್ಸು 140 ಅದ, ಟೈಮು 12 ಸೆಕೆಂಡ್ ಅದ. ಓಕೆ, 4 3 12, 4 3 12, 4 5 20. ಅಂದರೆ ಎಷ್ಟು ಬಂತು ರೀ 35/3 ಬಂತಿದು. ಏನಿದು ಮೀಟರ್ ಪರ್ ಸೆಕೆಂಡ್, ಆದ್ರೆ ಅವರು ಕೊಟ್ಟದು ಕಿಲೋಮೀಟ್ರ್ ಪರ್ ಅವರ್. ಇದನ್ನು ಕಿಲೋಮೀಟ್ರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಷನ್ನು ಹೇಳಿ ನಾನು ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡುವಾಗ. ಟಾಪಿಕನ್ನು ನೋಡಿರಿ, ಯಾರು ನೋಡಿಲ್ಲ. ನೀವು ಯಾವುದೇ ಎಕ್ಸಾಮ್ ಬರೀರಿ, ಎಷ್ಟು ಟಾಪಿಕ್ ಮಾಡಿ ಅವೆಲ್ಲ ಟಾಪಿಕ್ 100% ಸ್ಟೇಟ್ ಬರೀರಿ, ಸೆಂಟ್ರಲ್ ಬರೀರಿ. ಆ ಟಾಪಿಕ್ ಒಳಗೆ ಏನು ಹೇಳಿ ಅವೆಲ್ಲ 100% ಯೂಸ್ಫುಲ್ ಅದ. ನೆಕ್ಸ್ಟ್ ಇದನ್ನು ಕಿಲೋಮೀಟ್ರ್ ಪರ್ ಒಳಗೆ ಮಾಡ್ಬೇಕು. ಏನು 35/3 ಇಂಟು 18 ಡಿವೈಡೆಡ್ ಬೈ 5. ಯಾಕಂದ್ರೆ ದೊಡ್ಡದು ಕೊಟ್ಟಿವಿ ನಾವು. ಓಕೆ, 3 1 3 6 18, 5 1 5 7 35, 7 6 ಎಷ್ಟು 42 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ 2 ಗೊತ್ತಾಯ್ತು ರೀ. ವೆರಿ ಸಿಂಪಲ್ ಇರ್ತವ, ಹೆದರಬಾರ್ದಷ್ಟು. ಓಕೆ, ಡನ್. ನೆಕ್ಸ್ಟ್ ಹಾಂ, ಫಾದರ್ ಈಸ್ ಅ 5 times ಓಲ್ಡರ್ ದ್ಯಾನ್ ಹೀಸ್ ಸನ್. ಅಂದ್ರೆ ಅವರ ತಂದೆ ಅದಲ್ಲ, ಒಬ್ಬ ಹುಡುಗನ ತಂದೆ ಮಗನಕ್ಕಿಂತ 5 ವರ್ಷ ಓಲ್ಡರ್ ಅಂದ್ರೆ ದೊಡ್ಡವ. ಹಳೆಯವ ಅದಾವ ಅಂದ್ರೆ ಅವ್ನು ಏಜ್ ಹೆಚ್ಚದ, ಎಷ್ಟು ಅಂದ್ರೆ ಸಣ್ಣ.
ನೆಕ್ಸ್ಟು ಆಫ್ಟರ್ 4 ಇಯರ್ಸ್, ಆಫ್ಟರ್ 4 ಇಯರ್ಸ್ನ ಇಬ್ಬರು ತೆಗಿಬೇಕೀಗ. ಓಕೆ, ಆಫ್ಟರ್ 4 ಇಯರ್ಸ್ ಯಾರ್ದು ಫಸ್ಟಕ್ಕೆ ಸಣ್ಣದು ಮಗಂದು ಎಷ್ಟದ ಎಸ್ ಪ್ಲಸ್ 4 ಅಂದ್ರೆ 4 ವರ್ಷ ನಂತರ ಏನಾಕತ್ತೆ ಅವನ ಮಗನ 4 ವರ್ಷ ಕೂಡ್ದತ್ತಿಲ್ಲ ಅವನು 4. ಅದೇ ರೀತಿ ಫಾದರ್ದು ಎಫ್ ಪ್ಲಸ್ 4 ಇಷ್ಟಾಯ್ತಾ. ಇಲ್ಲಿ ನೋಡಿರಿ, ಆಫ್ಟರ್ 4 ಇಯರ್ಸ್ ಆಫ್ ದೇರ್ ಏಜಸ್ ಸಮ್ ಆಫ್ ಏಜಸ್ ವಿಲ್ ಬಿ 44. ಅಂದರೆ ಇವರಿಬ್ಬರನ್ನು ಕೂಡಿಸಿದ್ರೆ ಅವ್ರ ಸಮ್ ಎಷ್ಟು ಬರ್ತೈತಿ 44 ಅಂತೇಳಿ. ಒಂದೊಂದು ಲೈನ್ ಓದ್ಕೊಂತ ಬಿಡ್ಸ್ಕೊಂತ ಹೊಂಟೀನಿ ನೋಡ್ರಿ. ಎಸ್ ಪ್ಲಸ್ 4 ಪ್ಲಸ್ ಎಫ್ ಪ್ಲಸ್ 4 ಇಬ್ಬರು 4 ವರ್ಷ ಆದ ನಂತರ ಕೂಡಿಸಿದ್ರೆ 44 ಅನ್ನ. ಅಂದ್ರೆ ಎಸ್ ಪ್ಲಸ್ ಎಫ್ ಈಕ್ವಲ್ ಟು 44. ಈ 4 ಈ 4 8 ಆಯಿತು. ಇದನ್ನು 8 ಈ ಕಡೆ ಕಳಿಸಿನ ಡನ್. ನೆಕ್ಸ್ಟ್ ಬರೀತೀನಿ ಸನ್ನು ಆಮೇಲೆ ಫಾದರು ಮೈನಸ್ ಮಾಡಿದರೆ ಎಷ್ಟು ಬಂತು ರೀ 36 ಬಂತು. 36 ಬಂತ. ಇನ್ನು ಫಸ್ಟ್ ಈಕ್ವೇಷನ್ ಐತಲ್ಲ ಎಫ್ ಈಕ್ವಲ್ ಟು ಎಷ್ಟೈತೆ ರೀ 36 ಅದಲ್ಲ. ಎಫ್ ಈಕ್ವಲ್ ಟು 5s ಇದನ್ನು ಅದ್ರಾಗ ಹಾಕಬೇಕಿನ್ನು ಅಷ್ಟು. ನಾವು ಏನು ಮಾಡಬೇಕು ಇದನ್ನೊಳಗೆ ಹಾಕಬೇಕಷ್ಟೆ. ಇಲ್ಲಿ ಎಸ್ ಅಂದರೆ ಎಸ್ ಅಂದರೆ ಹಂಗೆ ಬರ್ಕೋರಿ ಸಣ್ಣ. ಆದರೆ ಫಾದರ್ದು ಎಷ್ಟು ಟೈಮ್ಸ್ ಅಂದಾನ 5 ಟೈಮ್ಸ್ ಆಫ್ ಎಸ್ ಅಂದಾನ. ಅದನ್ನೇ ಇಲ್ಲಿ ಹಾಕೋದು. ಮುಗಿದು ಹೋದು ನಮ್ಮದು 6s ಈಕ್ವಲ್ ಟು 36 6 1 6 6 ಅಂದರೆ ಸಣ್ಣ ಏಜ್ ಎಷ್ಟು ಹೇಳ್ರಿ 6 ವರ್ಷ. ನಾವು ಕೇಳಿದ್ದು ಅದು ಅದ ರೀ. ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದ ಸನ್ 6 years. ಆಪ್ಷನ್ ನಂಬರ್ 2 ನೋಡಿರಿ. ನಾ ಏನೇನು ಸಾಲ್ವ್ ಮಾಡತ್ತೀನಿಲ್ಲ ನಿಮಗೆ ಕನ್ಫ್ಯೂಸ್ ಆದ್ರೂ ಫಾಸ್ ಮಾಡಿಕೊಂಡು ನೀವು ನಿಧಾನವಾಗಿ ಲೆಕ್ಕ ಬರ್ಕೊಂಡು ಸೊಲ್ಯೂಷನನ್ನು ಬರ್ಕೊರಿ. ಓಕೆ, ಇದನ್ನು ನಾನು ಲಾಸ್ಟಿಗೆ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡೀನಿ, ಗೊತ್ತಾಯ್ತಲ್ಲ. ಇಲ್ಲಿ ಹಾಕಿ ನೋಡ್ರಿ, ಗೊತ್ತಾಯಿತು. ಡನ್. 6 years. ನೆಕ್ಸ್ಟ್ ಒನ್, a person gets 252 by increasing in his salary by 5%. ಅಂದರೆ 5% ಹೆಚ್ಚಾರೆ 252 ಅಂತ ಅವ್ನು ಹೇಳ್ತಾನೆ. ಓಕೆ, ಹಂಗಾದ್ರೆ ಹೀಸ್ ಪ್ರಿಯೋರ್ ಸ್ಯಾಲ್ರಿ ವಾಸ್, ಅವ್ನ ಸ್ಯಾಲ್ರಿ ಎಷ್ಟು ಅಂತ ಅವ ಕೇಳತ್ತಾನೆ. ಎಷ್ಟು ಅಂತ ನೋಡೋದು. ಓಕೆ, ನೆಕ್ಸ್ಟ್ ಏನೈತೆ ನೋಡ್ರಿ, ಅವ್ನು ಗೊತ್ತಿಲ್ಲ ಎಷ್ಟು ಸೈಜ್ ಸ್ಯಾಲ್ರಿ. ಅದಕ್ಕೆ 5% ಆಫ್ ಎಕ್ಸ್ ಅನ್ನಂಗದು, ಹೌದಾ. ಅಂದ್ರೆ 5 ಒಂದು ನಿಮಿಷ ಎಕ್ಸ ಬಿಟ್ಟಿವಲ್ಲ, ಫಸ್ಟಿಗೆ ಎಕ್ಸನ್ನು ತಗೋಣ. ಎಕ್ಸ್ ಪ್ಲಸ್ 5% ಆಫ್ ಎಕ್ಸ್. ಓಕೆ, ಇದನ್ನು ನೋಡಿರಿ, ಎಕ್ಸ್ ಪ್ಲಸ್ 0.05x ಆಯಿತು. ಇದನ್ನು ನಾನು ಸಿಂಪ್ಲಿಫಿಕೇಷನ್ ಮಾಡಿದ್ದು. ಅಂದರೆ ಇದು ಎಕ್ಸ್ ಇದು ಎಕ್ಸ್ ಅದ ಕೂಡಿಸ್ರೆ ಎಷ್ಟು ಬಂತು 1.05x ಆಯಿತು. ಓಕೆ, ಈಗ ಇದ್ರ ಈಕ್ವಲನ್ನು ಏನಂದ್ರಿ 252 ಅಂದ. ಅಂದ್ರೆ 1.05x ಅಂದ್ರೆ 252. ಎಕ್ಸ್ ಈಕ್ವಲ್ ಟು 252 ಡಿವೈಡೆಡ್ ಬೈ 1.05. ಸಿಂಪ್ಲಿಫಿಕೇಷನ್ ಮಾಡ್ಬೇಕ್ರಿ. ಆನ್ಸರು ಎಷ್ಟು ಬರುತ್ತೆ ನೋಡ್ರಿ, 252 ಡಿವೈಡೆಡ್ ಬೈ 105 ಇಂಟು 100. ಈ ಕೆಳಗಡೆ ಪಾಯಿಂಟ್ ತೆಗೆದೀನಿ, ಮೇಲ್ಗಡೆ ಇಟ್ಟೀನಿ. ಇದ್ರ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಸೊಲ್ಯೂಷನ್ ಮಾಡಿರಿ. ಮೇ ಬಿ 240 ಬರಲೇಬೇಕು. ಎಷ್ಟು 240. ಸಿಂಪ್ಲಿಫಿಕೇಷನ್ ನಿಮಗೆ ಮಾಡಾಕ್ಬಿಟ್ಟಿನಿ ಅಷ್ಟೇ. 240. ಗೊತ್ತಾಯ್ತಲ್ಲ. ಓಕೆ, ನೋಡಿರಿ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಯಾವ ಅಂತೇಳಿ. ಹಾಂ, ಡನ್. ಇಷ್ಟು ನಿಮ್ಗೆ ಒಂದು 15 to 16 ಕ್ವಶನನ್ನು ಸ್ಟೂಡೆಂಟ್ ಕಳಿಸಿದ್ದು. ಆಸಾಮ್ ರೈಫಲ್ ಬಗ್ಗೆ ಈ ರೀತಿ ಕ್ವಶನ್ಗಳು ಅರೈಸ್ ಆಗ್ಯಾವ, ಅರೈಸ್ ಆಗ್ತವೆ.
ಸೊ ವೆರಿ ಪ್ರಿಪ್ರೇಷನ್ನ ಕಂಪಲ್ಸರಿ ನೀವು ರೆಗ್ಯುಲರ್ ಆಗಿರಿ. ಅಗ್ನಿವೀರ್ ಸಂಬಂಧಪಟ್ಟಂತನೂ ಕ್ವಶನ್ಗಳನ್ನು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ರೀತಿ ನೀವು ಯಾವ ರೀತಿ ವಿಡಿಯೋಸ್ ಬೇಕಲ್ಲ ನೆಕ್ಸ್ಟ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.